ನನ್ನ ಜೊತೆ 4 ವರ್ಷ ಜೀವನ ಮಾಡಿ ನಾನು ಮದುವೆ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನನಗೆ ಮೋಸ ಮಾಡಿದ್ದಾರೆ. ಈಗ ನನಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಇವಾಗ ಕೇಳಿದ್ರೆ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತಾರೆ, ಮತ್ತು ನೋಡ್ಕೊತೀನಿ ಅಂತಾರೆ, ಕೆಲವೊಂದು ಸಲ ನೋಡ್ಕೊತೀನಿ ಅಂತಾರೆ, ಬಟ್ ನನ್ನ ತಾಲಿ ಕಟ್ಟಕ್ಕೆ ರೆಡಿ ಇಲ್ಲ ಅಂತಾರೆ. ನಮ್ಮಪ್ಪ ನಮ್ಮಮ್ಮನೂ ಸಪೋರ್ಟ್ ಬದಲ್ಲ, ಯಾಕೆಂದರೆ ಅವ್ನು ಇಷ್ಟಪಟ್ಟು ಓದ್ಲಲ್ಲ ಅಂತ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಯಾರು ಕೆಟ್ಟ ದೃಷ್ಟಿಲಿ ನೋಡ್ತೀನಿ ಅಂದರೆ ಯಾವ ಹೆಣ್ಮಗಳು ಬರೋಕ್ಕೆ ಇಷ್ಟಪಡಲ್ಲ. ಅವರು ನಂಗೊಂದು ಜೀವನ ಕೊಡ್ತೀನಿ ಅನ್ನೋದಕ್ಕೆ ನಾನು ಬಂದಿದ್ದು. ನಾನು ಮೋಸ ಮಾಡಬೇಡ ಚಂದ್ರಶೇಖರ್, ನಿಂದು ಅಮ್ಮ ಅಂತೀನಿ, ನನಗೆ ನೀನು ಬೇಕೇ ಬೇಕು ಅಷ್ಟೇ. ಕಾಂಪೋಸಿಷನ್ ಕೊಡ್ತೀನಿ, ನನಗೆ ಯಾವ ಕಾಂಪೋಸಿಷನ್ ಬೇಕಾಗಿಲ್ಲ, ನನಗೆ ಜೀವನ ಬೇಕು. ಚಂದ್ರಶೇಖರ್, ಇಷ್ಟೆಲ್ಲ ಮಾಡಿದ್ದೀರಾ, ನಿಮ್ಮ ಮೇಲೆ ಇರೋ ಪ್ರೀತಿ ಒಂದು ಚೂರು ನನಗೆ ಕಮ್ಮಿ ಆಗಿಲ್ಲ. ಪ್ಲೀಸ್ ದಮ್ಮಯ್ಯ ಅಂತೀನಿ, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನನಗೆ ನ್ಯಾಯ ರೀತಿಯಾಗಿ ನನಗೆ ತಾಲಿ ಕಟ್ಟಿ ಅಷ್ಟೇ ನಾನು ಕೇಳೋದು. ನನ್ನ ಹೆಸರು ಸಂಧ್ಯಾ ಅಂತ, ಚಂದ್ರಶೇಖರ ಅಲಿಯಾಸ್ ಅಭಿ ಅಂತ ಕರೀತಾರೆ ಅವ್ರನ್ನ. ಟಿ ನರಸೀಪುರ ತಾಲೂಕು ಅವ್ರದ್ದು. ಅವ್ರು ಬಂದು ನನ್ನ ಜೊತೆ ಮೋಸ ಮಾಡಿದ್ರು. ನನ್ನ ಜೊತೆ 4 ವರ್ಷ ಜೀವನ ಮಾಡಿ ನಾನು ಮದುವೆ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನನಗೆ ಮೋಸ ಮಾಡಿದ್ದಾರೆ. ಈಗ ನನಗೆ ಅವ್ರಿಂದ ನನಗೆ ನ್ಯಾಯ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ. 2016-17ರಲ್ಲಿ ನಮ್ಮದು ಅವ್ರದ್ದು ಕಾಂಟ್ಯಾಕ್ಟ್ ಇತ್ತು, ಮೀಟ್ ಮಾಡಿದ್ರು. ಮತ್ತು ನಂಗೆ ಆಲ್ರೆಡಿ ಒಂದು ಮದುವೆನೂ ಆಗಿತ್ತು, ಒಂದು ಮಗುನೂ ಇತ್ತು. ನಮ್ಮ ಫಸ್ಟ್ ಹಸ್ಬೆಂಡ್ಗೆ ಒಂದು ಮದುವೆ ಆಗಿರೋ ವಿಚಾರ ಗೊತ್ತಾಗಿ ನಾವಿಬ್ಬರು ಡಿವೈಡ್ ಆದೋ. ಬಟ್ ನಾವು ಡೈವರ್ಸ್ ತಗೊಂಡಿತ್ತಿಲ್ಲ. ನಮ್ಮ ತಂದೆ ಮನೆ ಇದ್ದೆ ನಾನು. ಆ ಟೈಮಲ್ಲಿ 2 ವರ್ಷ ಆಗಿತ್ತು ನನ್ನ ತಂದೆ ಮನೆ ಇದ್ದು ನಮ್ಮ ಹಸ್ಬೆಂಡ್ನ ಬಿಟ್ಟು. ಆ ಟೈಮಲ್ಲಿ ಈ ವ್ಯಕ್ತಿ ಪರಿಚಯ ಆದರು ನನಗೆ. ಪರಿಚಯ ಆಗಿ ನೀನು ಯಾಕೆ ಇಷ್ಟೊಂದು ಮೋಸ ಹೋಗಿದೆಯಾ ಈ ಥರ ಅಂತ ಎಲ್ಲ ಮಾತಾಡಿ ಚೆನ್ನಾಗಿ ನಂಬಿಸಿ ನಮ್ಮಪ್ಪ ನಮ್ಮಮ್ಮನ್ನ ಬಿಟ್ಟು ಬರೋಂಗೆ ಮಾಡಿದ್ರು. ಬಿಟ್ಟು ಬಂದು ಬೇರೆ ಮನೆ ಮಾಡಿ ಇರಿಸಿದ್ರು. 4 ವರ್ಷ ನನ್ನ ಜೊತೆ ಜೀವನ ಮಾಡಿದ್ರು. ಫಸ್ಟು ಅವ್ರು ಹೇಳಿದ್ದು ಏನಂದರೆ, ಡೈವರ್ಸ್ ತಗೋ ನಿನ್ನ ಗಂಡನ ಹತ್ರ, ನಾವಿಬ್ಬರು ಮದುವೆ ಆಗೋಣ ಅಂತೆಲ್ಲ ಹೇಳಿ ಇವಾಗ 4 ವರ್ಷ ನನ್ನ ಜೊತೆ ಜೀವನ ಮಾಡಿ ಈಗ ಹೋಗ್ತಾಯಿದ್ದಾರೆ. ಮತ್ತು ಫಸ್ಟೆಲ್ಲ ನಾನು ಮದುವೆ ಆಗು ಅಂತ ಅವರೇ ಹೇಳ್ತಿದ್ರು. ನಾನೇ ಡೈವರ್ಸ್ ಆಗಲಿ ಅಂತ ನಾನು ಅವಾಯ್ಡ್ ಮಾಡಿದೆ. ಬಟ್ ಅಷ್ಟರೊಳಗೆ ಇವರು ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ದಾರೆ. ನನಗೆ ತುಂಬ ಬೇಜಾರಾಗ್ತಾ ಇದೆ ಈ ಥರ ಎಲ್ಲ ಹೇಳ್ಕೊಳ್ಳೋಕ್ಕೆ. ಆದರೂ ನಾನು ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಇವಾಗ ಕೇಳಿದ್ರೆ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತಾರೆ, ಮತ್ತು ನೋಡ್ಕೊತೀನಿ ಅಂತಾರೆ, ಕೆಲವೊಂದು ಸಲ ನೋಡ್ಕೊತೀನಿ ಅಂತಾರೆ, ಬಟ್ ನನ್ನ ತಾಲಿ ಕಟ್ಟಕ್ಕೆ ರೆಡಿ ಇಲ್ಲ ಅಂತಾರೆ. ಯಾವ ಥರ ನ್ಯಾಯ ಇದು? ನನಗೆ ನೀವುಗಳೇ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ. ಅವರು ಭೋಗದಲ್ಲಿ ಭಟ್ರು ಕೆಲಸ ಮಾಡ್ತಾರೆ. ಆಶ್ವಾಸನೆ ಅಂದರೆ ನನ್ನ ತಂಗಿ ಕಡೆಯಿಂದ ಪರಿಚಯ ಆಗಿದ್ದವರು. ಆಶ್ವಾಸನೆ ಅಂದರೆ ಯಾವ ಥರ ಅಂದರೆ, ನಿಮ್ಮಪ್ಪ ನಿಮ್ಮ ಅಮ್ಮನ ಬಿಟ್ಬಿಟ್ಟು ಬಾ, ಡೈವರ್ಸ್ ತಗೊಳ್ಳೋಗಂಟ ನಾನು ಎಂಕರೇಜ್ ಮಾಡ್ತೀನಿ, ನೀನು ನೋಡ್ಕೊತೀನಿ ಅಂತೆಲ್ಲ ಹೇಳಿ ಡೈವರ್ಸ್ ತಗೊಳ್ಳೋಕ್ಕೆ ನಾವು ಆಲ್ರೆಡಿ ಕಾಂಟ್ಯಾಕ್ಟು ಮಾಡಿದ್ದೋ ಲಾಯರ್ನ. ಆಮೇಲಿಂದ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂದ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿದ್ರು ಸ್ವಲ್ಪ ದಿನ. ಆಮೇಲಿಂದ ನಾನು ಹೇಳ್ತಾನೆ ಇದ್ದೆ. ಆವಾಗ ನಮ್ಮ ಅಣ್ಣನ ಮದುವೆ ಆಗಲಿ ಅಂತ ಹೇಳ್ತಾನೆ ಇದ್ದರು. ಆಮೇಲಿಂದ ಸ್ವಲ್ಪ ನಮ್ಮಪ್ಪ ನಮ್ಮಮ್ಮ ಒಪ್ಕೊಳ್ಳಲ್ಲ, ಒಂದು ಸ್ವಲ್ಪ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಸಂಧ್ಯಾ ಸ್ವಲ್ಪ ದಿನ, ಹಾಗೆ ಹಿಂಗೆ ಅಂತ ಹೇಳ್ತಾನೆ ಇದ್ದರು. ಅದೇ ವಿಚಾರಕ್ಕೆ ನಮ್ಮಿಬ್ಬರಲ್ಲಿ ತುಂಬ ಗಲಾಟೆ ನಡೀತಿತ್ತು. ಇತ್ತೀಚೆಗಂತೂ ತುಂಬಾ ಗಲಾಟೆ ಮಾಡಿದ್ರು. ಆಮೇಲಿಂದ ನನ್ನ ಅವಾಯ್ಡ್ ಮಾಡೋಕ್ಕೆ, ಫುಲ್ಲು ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಮಾಡಬಾರ್ದು ಕಿತಾಪತಿನೇ ಮಾಡವ್ರೆ. ಎಲ್ಲರೂ ಅವ್ರ ಫ್ರೆಂಡ್ ಸರ್ಕಲ್ಲು, ಅವ್ರ ಹೋಟ್ಲವ್ರು ಎಲ್ಲ ಸಪೋರ್ಟ್ ಮಾಡವ್ರೆ. ನಾನೊಬ್ಬಳೇ ಇರೋದು ಇವಾಗ. ನಮ್ಮಪ್ಪ ನಮ್ಮಮ್ಮನೂ ಸಪೋರ್ಟ್ ಬದಲ್ಲ, ಯಾಕೆಂದರೆ ಅವ್ನು ಇಷ್ಟಪಟ್ಟು ಓದ್ಲಲ್ಲ ಅಂತ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ನೀವೇ ನಂಗೆ ನ್ಯಾಯ ಕೊಡಿಸ್ಕೊಡಿ. ನಿಮ್ಮ ತಂಗಿ ಕಡೆಯಿಂದ ಅಂದರೆ ಹೇಗೆ ಪರಿಚಯ ಆಯಿತು? ಅವರೇ ಪರಿಚಯ ಮಾಡಿಸಿದ್ದ ಅಥವಾ ಮೊಬೈಲ್ ಮುಖಾಂತರ ಚಾಟಿಂಗ್? ಚಾಟಿಂಗು ಅಂದರೆ ಏನಾಯಿತು ಅಂದರೆ, ನಮ್ಮ ತಂಗಿಗೆ ಆಲ್ರೆಡಿ ಒಬ್ಬಳು ದಿವ್ಯಾ ಅಂತ ಫ್ರೆಂಡ್ ಇದ್ಲು. ಅವಳವರು ಈ ವ್ಯಕ್ತಿ ಬಂದು ಮದುವೆ ಆಯ್ತಂತೆ. ಅವಳು ಹುಡುಗಿಗೆ, ದಿವ್ಯಾ ಅನ್ನೋಳಿಗೆ ಮದುವೆ ಆಯ್ತಂತೆ. ಮದುವೆ ಆದಾಗ ನನ್ನ ತಂಗಿ ಜೊತೆ ಮಾತಾಡ್ತಿದ್ರು. ನನ್ನ ತಂಗಿದು ಲವ್ ಮ್ಯಾರೇಜು, ಅವಳು ಇಷ್ಟಪಟ್ಟಿದ್ಲು. ಅಷ್ಟೆಲ್ಲ ಗೊತ್ತಾಯಿತು. ಅಂದರೆ ಈ ಹುಡುಗನಲ್ಲ, ನಮ್ಮ ಈಗ ಮದುವೆ ಆಗಿದ್ದಾರಲ್ಲ ಈ ಹುಡುಗನ
ಇಷ್ಟಪಟ್ಟಿದ್ರು, ಅವ್ರನ್ನೇ ಮದುವೆ ಮಾಡಿಕೊಂಡ್ರು. ಈ ಹುಡುಗ ಏನಾಯಿತು ಗೊತ್ತಾಯ್ತಲ್ಲ, ಈಗ ನನ್ನ ಜೊತೆ ಇದ್ರಲ್ಲ ಚಂದ್ರಶೇಖರು, ಅವ್ರಿಗೆ ಗೊತ್ತಾಯಿತು ಯಾರನ್ನೋ ಇಷ್ಟಪಡ್ತಿದ್ದಾಳೆ, ನನ್ನ ತಂಗಿಗೆ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾದಮೇಲೆ ಸುಮ್ಮನೆ ಫ್ರೆಂಡಾಗಿ ಮೂವ್ ಮಾಡಿದ್ರು. ಅವಳ ಜೊತೆ ಫ್ರೆಂಡಾಗಿ ಮೂವ್ ಆಗಿ ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟಾಗಿ ನನ್ನದು ಕಷ್ಟ ಸುಖ ಎಲ್ಲ ತಿಳ್ಕೊಂಡು ಈ ಥರ ಎಂಕರೇಜ್ ಮಾಡ್ತೀನಿ, ಈ ಥರ ನಿನ್ನ ನೋಡ್ಕೊತೀನಿ, ನಿನ್ನ ಮದುವೆ ಆಗ್ತೀನಿ, ನಮ್ಮಪ್ಪ ನಮ್ಮಮ್ಮಂಗೆ ಒಪ್ಪಿಸ್ತೀನಿ ಅಂತೆಲ್ಲ ಹೇಳಿ ಈಗ ಈ ಥರ ಮಾಡ್ತಿದ್ದಾರೆ. ಇಬ್ಬರು ಬೇರೆ ಬೇರೆ ಇದ್ದಿದ್ದು ಒಟ್ಟಿಗೆ ಇದ್ದಿದ್ದು ಸರ್, ಒಟ್ಟಿಗೆ ಇದ್ದಿದ್ದು. ಡೈವರ್ಸ್ ತಗೊಂಡು ಮದುವೆ ಆಗೋಣ ಅಂತ ಒಟ್ಟಿಗೆ ಇದ್ದಿದ್ದು. 4 ವರ್ಷ ಇದ್ದೀವಿ, ಜೊತೆಲೇ ಇದ್ದು. ನಾವು ಫಸ್ಟು ಊಟಗಳಿಲ್ಲಿದ್ದು, ಇವಾಗ ಬೆಳವಡಿಲಿದ್ದೀವಿ. ಮಗು ಫಸ್ಟ್ ಹಸ್ಬೆಂಡ್ಗೆ ಇರೋದು ಒಂದು ಮಗು ಇದೆ ಅಷ್ಟೇ, ಇನ್ನೇನಿಲ್ಲ ಸರ್. ನಿಮ್ಮಬ್ಬರ ನಡುವೆ ಪ್ರೀತಿ ಅಥವಾ ಅದನ್ನ ಮೀರಿದ್ದೇನೆ ಎಲ್ಲ ಇತ್ತು, ಸಮಥಿಂಗ್ ಎಲ್ಲ ಇತ್ತು. ಅದಕ್ಕೆ ನಾನು ಇಷ್ಟು ಹಠ ಮಾಡ್ತಿರೋದು, ನನಗೆ ಹಿಂಗೆ ಮೋಸ ಮಾಡಿದ್ರಲ್ಲ ಅಂತ. ಯಾರು ಕೆಟ್ಟ ದೃಷ್ಟಿಲಿ ನೋಡ್ತೀನಿ ಅಂದರೆ ಯಾವ ಹೆಣ್ಮಗಳು ಬರೋಕ್ಕೆ ಇಷ್ಟಪಡಲ್ಲ. ಅವರು ನನಗೊಂದು ಜೀವನ ಕೊಡ್ತೀನಿ ಅನ್ನೋದಕ್ಕೆ ನಾನು ಬಂದಿದ್ದು, ನನಗೊಂದು ಜೀವನ ಸಿಕ್ಕುತ್ತೆ ಅಂತ ನಾನು ಬಂದಿರೋದು ನಿಜ. ಅವ್ರು ಹೇಳಿರೋ ಮಾತು ನಾನು ನಂಬಿರೋದು ನಿಜ. ಅಷ್ಟೊಂದು ಬಿಟ್ಟರೆ ನಾನು ಕೆಟ್ಟವಳಲ್ಲ. ಅವರನ್ನು ನೇರವಾಗಿ ಭೇಟಿ ಮಾಡೋ ಪ್ರಯತ್ನ ಇದಾದಮೇಲೆ ಭೇಟಿ ಮಾಡಿದ್ದೀನಿ. ಮಹಿಳಾ ಸ್ಟೇಷನ್ಗೆ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಲ್ಲೆಲ್ಲ ಮೀಟ್ ಮಾಡಿದ್ದೀವಿ. ಇವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಈಗ ಈ ಥರ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ನನ್ನ ಇಷ್ಟ ಇಲ್ವಲ್ಲ, ಅದಕ್ಕೆ 108 ಕಾರಣ ಹುಡುಕ್ತಾ ಇದ್ದಾರೆ. ನನಗೆ ಬೇಕಷ್ಟು ನ್ಯಾಯ ಬೇಕು. ಇಷ್ಟು ದಿನ ಜೊತೆಲಿದ್ದು ಇವಾಗ ಈ ಥರ ಕಾರಣಗಳನ್ನು ಹೇಳೋದಕ್ಕೆ ಅಥವಾ ನೆಪಗಳನ್ನು ಹೇಳೋದಕ್ಕೆ ಕಾರಣ ಇದೆ? ಇವಾಗ ಹೇಳೋದಂದರೆ ಒಂದು ಮಗು ಇದೆ, ಮದುವೆ ಆಗೋಕ್ಕೆ ಎಲ್ಲರೂ ಅವ್ರು ಹೋಟ್ಲಿಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇಷ್ಟು ದಿನ ನಮ್ಮ ವಿಚಾರ ಅವ್ರ ಹೋಟ್ಲು ಸರೌಂಡಿಂಗಲ್ಲಿ ಯಾರಿಗೂ ಹೇಳ್ಕೊಂಡಿತ್ತಿಲ್ಲ. ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತಾಗಿ ಅಂಥವಳ ಹತ್ರ ಯಾಕಲ ಜೀವನ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ತಲೆ ಕೆಡಿಸಿದ್ದಾರೆ. ಇವ್ರಿಗೂ ತಲೆ ಕೆಟ್ಟಿ ಹೋಗಿದೆ. ಈಗೆಲ್ಲ ಈ ಥರ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ ಅಭಿ, ನಾನು ಮೋಸ ಮಾಡಬೇಡ ಚಂದ್ರಶೇಖರ್, ನಿಂದು ಅಮ್ಮ ಅಂತೀನಿ, ನನಗೆ ನೀನು ಬೇಕೇ ಬೇಕು ಅಷ್ಟೇ. ಮಗು ಇದೆ, ಮದುವೆ ಆಗಿದೆ ಅಂತ ಇವಾಗ ಕಾರಣ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ನಾನು ಕೆಲಸ ಮಾಡತ್ತವು ಎಲ್ಲರಿಗೂ ಗೊತ್ತು. ಬೇಕಾದ್ರೆ ಎಂಕ್ವೈರಿ ಮಾಡಿ, ನಾನೇನಾದ್ರು ಸುಳ್ಳು ಹೇಳಿದ್ರೆ, ನಾನು ಕೆಲಸ ಮಾಡೋ ಇದರಲ್ಲೆಲ್ಲ ಅವರು ಪಿಕಪ್ ಮಾಡ್ತಿದ್ರೋ, ಡ್ರಾಪ್ ಮಾಡ್ತಿರೋ, ನನ್ನ ಜೊತೆ ಇರ್ತಿದ್ರೋ, ನಾವು ಯಾವ ಥರ ಸಂಬಂಧದಲ್ಲಿ ಇದ್ದೀವಿ. ಇವಾಗಲೂ ನಾನು ಆ ಮನೆ ಖಾಲಿ ಮಾಡಿಲ್ಲ, ನಾನು ಅದೇ ಮನೇಲಿ ಇರೋದು. ಬಂದು ಅಲ್ಲೇ ಎಂಕ್ವೈರಿ ಮಾಡಿ ಸತ್ಯನ ಹೋಗಿದ್ದೀವಿ. ಹೋದರೆ ಅಲ್ಲಿ ಇವರು ಒಪ್ಕೊಳ್ಳೋದಿಲ್ಲ. ಕಾಂಪನ್ಸೇಷನ್ ಕೊಡ್ತೀನಿ, ನನಗೆ ಯಾವ ಕಾಂಪನ್ಸೇಷನ್ ಬೇಕಾಗಿಲ್ಲ, ನನಗೆ ಜೀವನ ಬೇಕು, ಗಂಡ ಬೇಕು ಅಷ್ಟೇ. ಹೇಳಿದ್ದಾರೆ. ಅದೇ ನಾನು ಕೇಳಬೇಕು ಅವ್ರಿಗೆ. ನನ್ನ ಹತ್ರ ಫೋಟೋ ಇದೆ. ಮತ್ತೆ ಫೋಟೋ ಇದೆ, ಫೋಟೋ ಮೊಬೈಲಲ್ಲಿದೆ. ಇದಿದೆ ನೋಡಿ, ಇವರೇ ಆ ವ್ಯಕ್ತಿ, ಚಂದ್ರಶೇಖರ್ ಅಭಿ ಅಂತ. ಅವ್ರ ಪ್ರೂಫ್ ಎಲ್ಲ ನನ್ನ ಹತ್ರ ಹೇಗೆ ಬರೋಕ್ಕೆ ಸಾಧ್ಯ? ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂದರೆ ಈ ಪ್ರೂಫ್ ಎಲ್ಲ ನನ್ನ ಹತ್ರ ಹೆಂಗೆ? ನನ್ನ ಹತ್ರ ಪ್ರೂಫ್ ಕಳೆದು ಹೋಗಿ 1 ವರ್ಷ ಮೇಲಾಗಿದೆ. ಸಿಕ್ಕಿರ್ಬೋದು ಅಥವಾ ಕದ್ದಿರ್ಬೋದು. ನಾ ಕದಿಯಕ್ಕೆ ಹೋಗಿಲ್ಲ. ಕದ್ದಿದ್ರೆ ಇಷ್ಟೊತ್ತಿಗೆ ಅವರು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾಯ್ತಲ್ವಾ? ಈಗ ಅವ್ರು ಏನು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಈಗ ನನಗೆ ಅವ್ರು ಯಾರು ಅಂತಾನೆ ಗೊತ್ತಿದ್ರು ಕೂಡ 1-2 ದಿನದ ಪರಿಚಯ. ನಂತವು ಪ್ರೂಫ್ ಇದೆ, ವಿಡಿಯೋ ಇದೆ, ಆಡಿಯೋ ಇದೆ, ಫೋಟೋ ಇದೆ. ಮತ್ತು ನಾನು ಮನೆಗೆ ಮಾಡ್ಕೊಂಡಿರೋತ್ತವು ಅಕ್ಕಪಕ್ಕದ ಜನ ಎಲ್ಲ ನೋಡಿದ್ದಾರೆ. ಎಂಕ್ವೈರಿ ಮಾಡಿ ಸರ್, ನಾನಂತೂ ಸುಳ್ಳು ಹೇಳ್ತಿಲ್ಲ. ಎಲ್ಲರಿಗೂ ಇರುವಂಗೆ ನನಗೂ ಸಹ ಹುಡುಗಿಯರು ಪರಿಚಯ ಇತ್ತು, ಸ್ನೇಹ ಇದೆ. ಎಲ್ಲರಿಗೂ ಇದ್ದಾರೆ, ನನಗೂ ಇದ್ದಾರೆ, ಸಂಧ್ಯಾನೂ ಸ್ನೇಹಿತೆ ಅಲ್ಲ. ಸ್ನೇಹಿತೆ ಜೊತೆ ಬೇರೆ ಥರ ಇರೋಕ್ಕಾಗಲ್ಲ. ಅವ್ರು ಬೇರೆ ಥರ ಅವರೇ. ಒಂದು ವಾರದಿಂದನೂ ಈಗೊಂದು ವಾರದಲ್ಲೂ ಸುಧಾ ಅವ್ರು ಬಂದಿದ್ದಾರೆ, ನನ್ನ ತಪ್ಪು ಅರಿವಾಯಿತು ಅಂತ ಬಂದಿದ್ದಾರೆ. ಮತ್ತು ಈಗ ಅದೇ ಥರ ಯಾರೂ ಗೊತ್ತಿಲ್ಲ ಅಂತ ಈಗ ಎಲ್ಲ ಫೋನಲ್ಲಿ ಹಿಂಗೆಲ್ಲ ಮಾತಾಡೋದು ಇದೆಲ್ಲ ಸರಿ ಬರಲ್ಲ. ಚಂದ್ರಶೇಖರ್, ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಪ್ಲೀಸ್, ದಮ್ಮಯ್ಯ ಅಂತೀನಿ, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನನಗೆ ನ್ಯಾಯ ರೀತಿಯಾಗಿ ನನಗೆ ತಾಳಿ ಕಟ್ಟಿ ಅಷ್ಟೇ ನಾನು ಕೇಳೋದು. ಅವರ ಮನೆಯವರನ್ನ ಅಥವಾ ತಂದೆ ತಾಯಿಯವ್ರನ್ನ ಸಂಪರ್ಕ ಮಾಡೋಕ್ಕೆ ಹೋಗಿದ್ದೋ. ಅವ್ರ ಅಣ್ಣ ಮತ್ತು ಅವರ ತಾಯಿ ನನ್ನ ಮೇಲೆ ಹಲ್ಲೆ ಮಾಡಿ ಕಂಪ್ಲೇಂಟು ಆಗಿದೆ. ನೋಡಿ ಎಷ್ಟೆಲ್ಲ ಕೇಳ್ಕೊಂಡಿದ್ದಾರೆ. ಅವ್ರ ಅಣ್ಣ ಮತ್ತು ಅವ್ರ ಅಮ್ಮ ಹೊಡೆಯಕ್ಕೆ ಬಂದಿದ್ದು.
ಸ್ಟೇಷನಲ್ಲಿ ಕೊಟ್ಟಿದ್ದು ಇದು ಕಂಪ್ಲೇಂಟು. ನಂಜನಗೂಡು ಕೋರ್ಟಲ್ಲಿ ದಂಡನೂ ಕಟ್ಟಿಸಿದ್ದಾರೆ ಅವರು ಹಲ್ಲೆ ಮಾಡಿದ್ದಕ್ಕೆ. ಅದು ರೆಕಾರ್ಡಿಂಗೂ ಇದೆ ನನ್ನ ಹತ್ರ. ಅವರು ಗಲಾಟೆ ಮಾಡಿದಾಗ ರೆಕಾರ್ಡಿಂಗೂ ಇದೆ ನನ್ನ ಹತ್ರ. ಇಷ್ಟೆಲ್ಲ ಏನಕ್ಕೆ ಮಾಡಿದೆ ಅಂದರೆ ಅವ್ರ ಮೇಲೆ ಇರೋ ದ್ವೇಷಕ್ಕಂತೂ ಅಲ್ಲ, ನನಗೊಂದು ಜೀವನ ಸಿಗಬೇಕು ಅಂತ ನಾನು ಇಷ್ಟೆಲ್ಲ ಹೋರಾಡ್ತಾಯಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ, ನಿಂದು ಅಮ್ಮಯ್ಯ ಅರ್ಥ ಮಾಡ್ಕೋ ಅಷ್ಟೇ ನಾನು ಕೇಳೋದು. ಡೈವರ್ಸ್ ಆಗೋದಕ್ಕೂ ಮೊದಲೇ ಜೊತೆ ಇದ್ದಂಥ ಚಂದ್ರಶೇಖರ್ ಇನ್ನೇನು ಡೈವರ್ಸ್ ತಗೋಬೇಕು ಅನ್ನೋ ಯೋಚನೆ ಅಥವಾ ತಲೆಗೆ ಬಂದಾಗ ಈಗ ಹಿಂದೇಟ್ ಆಗ್ತಿರೋದ್ರಿಂದ ಏನಾದರೂ ಬೇರೆ ಏನಾದರೂ ಯೋಚನೆ? ಇಂಡೇಟ್ ಅಂದರೆ ಅವ್ರಿಗೆ ಅವ್ರ ಫ್ರೆಂಡ್ ಸರ್ಕಲ್ಗೆ ನಮ್ಮ ವಿಷಯ, ವೈಯಕ್ತಿಕ ವಿಷಯ ಏನೂ ಗೊತ್ತಿತ್ತಿಲ್ಲ. ಇತ್ತೀಚೆಗೆ ಒಂದು ಮೊಬೈಲ್ ಕಳೆದೋಗಿರೋ ವಿಚಾರಕ್ಕೆ ನನ್ನ ಅವರ ನಡುವೆ ಗಲಾಟೆ ನಡೀತು. ಆ ವಿಚಾರದಲ್ಲಿ ಇವರು ಶೇರ್ ಮಾಡ್ಕೊಂಡಿದ್ದಾರೆ ಹೋಟ್ಲವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಾಗ ಅವರು ಈ ಥರ ತಲೆ ತುಂಬಿದ್ದಾರೆ. ಇಷ್ಟೆಲ್ಲ ಬಾಯ್ ಮಾಡ್ತಾಳೆ, ಈ ಥರ ಎಲ್ಲ ಗಲಾಟೆ ಮಾಡ್ತಾಳೆ, ಅದಕ್ಕೆ ಯಾಕೆ ಮದುವೆ ಆಗ್ತೀಯಾ ಹಂಗೆ ಹಿಂಗೆ ಅಂತವ. ಮೊಬೈಲ್ ಕಳೆದಾಗ ಆಬ್ವಿಯಸ್ಲಿ ಬೈಯೋದು ನಿಜ, ಯಾರದೇ ಮನೆಯಲ್ಲಾದರೂ ಗಲಾಟೆ ನಡೀತದೆ. ಆದರೆ ಈ ವ್ಯಕ್ತಿ ಅವ್ರ ಮಾತೆಲ್ಲ ಕೇಳಿಕೊಂಡು ಈಗ ನನ್ನ ಬಿಡೋಕ್ಕೆ ರೆಡಿ ಆಗವ್ರೆ. ಮೊದಲನೇ ಮಗು ಎಲ್ಲಿದೆ ಅಥವಾ ನಿಮ್ಮ ಜೊತೆ ಇದೆಯಾ? ಮೊದಲನೇ ಮಗು ನಮ್ಮ ತಂದೆ ಮನೆ ಇದೆ. ನಮ್ಮ ತಾಯಿ ಕಳಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಈ ಥರ ಇಷ್ಟಪಟ್ಟು ಓದ್ಲಲ್ಲ ಅಂದ್ಬಿಟ್ಟು ಕಳಿಸ್ತಿಲ್ಲ. ಬಟ್ ಅವ್ನ ಖರ್ಚು ವೆಚ್ಚ ಎಲ್ಲ ನಾನು ನೋಡ್ಕೋತಾ ಇದ್ದೀನಿ. ಸ್ನೇಹಕ್ಕೂ ಮೀರಿದ್ದು ಪ್ರೀತಿ, ಪ್ರೀತಿಗೂ ಮೀರಿ ಇದೆ ಅಂತ ಹೇಳಿದರೆ ಇದರಲ್ಲಿ ತಾವು ಯಾವತ್ತೂ ಕೂಡ ಪ್ರೆಗ್ನೆಂಟ್ ಅಥವಾ ಆ ಥರದ್ದು ಯಾವುದು ಆಗಿಲ್ಲ? ಇಲ್ಲ ಸರ್, ನನಗೆ ಫಸ್ಟ್ ಮಗು ಆದಮೇಲೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಮಾಡಿಸ್ಕೊಂಡೆ, ಒಂದೇ ಮಗು ಸಾಕು ಅಂತ. ಅದು ಕಾರಣ ಇರ್ಬೋದು. ಬಟ್ ಆದರೆ ನಾವು ಮದುವೆ ಆಗಬೇಕು ಅಂತ ನಾವು ಮಾತಾಡಿದಾಗೆಲ್ಲ ಓಪನ್ ಮಾಡಿಸ್ತೀವಿ, ಮಾಡಿಸ್ಕೊಂಡು ನಾವು ಒಂದು ಮಗು ಮಾಡ್ಕೊಳ್ಳೋಣ ಅನ್ನೋ ಮಾತುಕತೆ ಎಲ್ಲ ನಡೆದಿತ್ತು ನಮ್ಮಿಬ್ಬರು ನಡುವೆ. ಡೈವರ್ಸ್ ಆದಮೇಲೆ ಮದುವೆ ಆಗೋದು ಮಾತು ನಡೆದಿತ್ತು. ಅದಕ್ಕೆ ನಾನು ಇಷ್ಟೆಲ್ಲ ಹಠ ಮಾಡ್ತಿರೋದು. ನಮ್ಮ ಅವಳ ನಡುವೆ ಯಾವುದೇ ಬೇರೆ ಪ್ರೀತಿ ಸ್ನೇಹ ಬಿಟ್ಟರೆ ಬೇರೆ ಪ್ರೀತಿಯ ಆ ಥರ ಆರೋಪಗಳೆಲ್ಲ ಸುಳ್ಳು ಇಲ್ಲ. ಅದನ್ನ ನಾನು ಪ್ರೂವ್ ಮಾಡ್ತೀನಿ. ನನ್ನ ಹತ್ರ ಇದೆ, ನಾನು ಪ್ರೂವ್ ಮಾಡ್ತೀನಿ. ಅವ್ರು ಮಾತಾಡಿರೋ ಮಾತು ಎಲ್ಲ ಇದೆ. ಸ್ನೇಹಕ್ಕೂ ಪ್ರೀತಿಗೂ ಮತ್ತು ಬೇರೆ ಗಂಡ ಹೆಂಡ್ತಿ ಮಾತಾಡೋದಕ್ಕೂ ವೈಯಕ್ತಿಕವಾಗಿ ಅದೆಲ್ಲ ಪ್ರೂಫು ನನ್ನ ಹತ್ರ ಇದೆ. ಹೇಳ್ತೀನಿ, ನಾನು ಪ್ರೂಫ್ ಇದೆ, ಫೋಟೋ ಇದೆ ಮತ್ತು ರೆಕಾರ್ಡಿಂಗ್ ಇದೆ. ತಾವು ಇಲ್ಲಿಗೆ ಬಂದು ಕಂಪ್ಲೇಂಟ್ ಹೇಳೋದಕ್ಕೆ ಕಾರಣ ಏನು? ಅಥವಾ ಯಾರ್ದಾದ್ರು ರೆಕಮೆಂಡ್ ಏನಿಲ್ಲ, ನನಗೆ ನ್ಯಾಯ ಬೇಕು. ಅದಕ್ಕೋಸ್ಕರ ಟಿ ವಿ ನ್ಯೂಸ್ ನೋಡ್ತಾ ಇದ್ದೋ, ಆವಾಗ ಬಂದಿದ್ದು. ನನಗೆ ನ್ಯಾಯ ಸಿಗ್ಬೋದು ಅಂತ ಬಂದಿದ್ದೀನಿ. ಬಂದಿರೋದು ಸ್ವತಃ. ಅವರು ಯಾವುದಕ್ಕೂ ಜಗ್ಲಿಲ್ಲ ಅಂದರೆ ಅವ್ರು ಯಾರು ಸಂಧ್ಯಾ ಯಾರು ನನಗೆ ಗೊತ್ತಿಲ್ಲ, ನನಗೆ ಮರ್ತೋಗಿದೆ, ಅಥವಾ ಅವರ ನಡುವೆ ಸ್ನೇಹಕ್ಕೂ ಮೀರಿದ್ದು ಏನೂ ಇಲ್ಲ, ಈಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದರೆ ಮುಂದಿನ ನಿಲುವೇನು? ನಾನು ನ್ಯಾಯ ಪ್ರಕಾರವಾಗಿ ಹೋರಾಡ್ತೀನಿ. ನನ್ನ ಹತ್ರ ಐತೆ ಪ್ರೂಫು, ನಾನು ಹೋರಾಡ್ತೀನಿ. ಮತ್ತು ನನಗೆ ಬೇಕಾಗಿರೋದು ನ್ಯಾಯ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಒಟ್ಟಾರೆ ಇಷ್ಟು ಸಮಯದ ಮಾತಿನಲ್ಲಿ ನಿಮಗೆ ಕೊನೆಯಲ್ಲಿ ಹೇಳೋದಕ್ಕೆ ಏನಾದರೂ ಇದೆಯಾ ಚಂದ್ರಶೇಖರ್? ಇಷ್ಟೆಲ್ಲ ಮಾಡಿದ್ದೀರಾ, ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೇಲಿರೋ ಪ್ರೀತಿ ಒಂದು ಚೂರು ನನಗೆ ಕಮ್ಮಿ ಆಗಿಲ್ಲ. ದಯವಿಟ್ಟು ನಾನಂತ ಕೆಟ್ಟೋಳಲ್ಲ, ಆಯಿತಾ? ನಿನಗೆ ಗೊತ್ತು ನಾನು ಎಂಥವಳು ಅಂತ. ಅದಕ್ಕೆ ಈಗೊಂದು ವಾರದಲ್ಲಿ ಇಷ್ಟೆಲ್ಲ ಆದ್ರೂ ಈಗೊಂದು ವಾರದಲ್ಲಿ ನನ್ನ ಹತ್ರ ಮೆಸೇಜ್ ಮಾಡಿದ್ದೀ. ಈಗೊಂದು ವಾರದಿಂದ ಮಾಡಿರೋದು. ಮತ್ತು ಅವತ್ತು ನೈಟು ಬಂದಿದ್ರು ಅವರು. ತಪ್ಪಾಯಿತು ಸಂಧ್ಯಾ, ನಾನು ತಾಳಿ ಕಟ್ಟಲ್ಲ, ಜಸ್ಟ್ ನೀನು ನೋಡ್ಕೊತೀನಿ ಅಂತಾರೆ. ಅದು ಯಾವ ಅರ್ಥ ಅದು? ಅದೇ ಇವಾಗ ನಾನು ಬೇಕಾಗಿಲ್ವಲ್ಲ, ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಹಿಂಗೆಲ್ಲ ಮಾಡಿದ್ಲಲ್ಲ ಅಂತ ಈಗಂತೂ ತುಂಬಾ ಇದಾಗ್ಬಿಟ್ಟಿದೆ. ಅದಕ್ಕೆ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಪ್ರೂಫ್ ಇದೆ, ನಾನು ಕಾನೂನು ಪ್ರಕಾರವಾಗಿ ಹೋರಾಡ್ತೀನಿ. ಯಾರು ಅಂತ ಗೊತ್ತಿಲ್ಲ ಅಂತ ಸಾರಾಸಲೀಸಾಗಿ ಹೇಳುವಂತಹ ಚಂದ್ರಶೇಖರ್ ವಾರ ತಮ್ಮ ಹತ್ರ ಮಾತಾಡಿದ್ದಾರೆ ಅಥವಾ ತಮ್ಮ ಹತ್ರ ಬಂದಿದ್ರು ಅಂತ ಹೇಳ್ತಿದ್ರಿ. ಹೇಗೆ ಸಾಧ್ಯ? ಅಂದರೆ ವಾರಕ್ಕೆ ಏನಾದರೂ ಡಿಫ್ರೆನ್ಸ್ ಆಗ್ತದೆ? ವಾರ ಅಂತೇನಿಲ್ಲ, 3 days ಬ್ಯಾಕ್ ಬಂದಿದ್ರು, ಮತ್ತು ಮೊನ್ನೆನೂ ಬಂದಿದ್ರು ಅವರು. ವಿಚಾರ ಏನಪ್ಪ ಅಂದರೆ ಹೇಳ್ತೀನಿ ರೀ, ನನ್ನ ಸುದ್ದಿ ಬರಬಾರ್ದು ಅಂತ ಅವರು ವಾಮಾಚಾರ ಮಾಡಿಸ್ಕೊಂಡು ನನ್ನ ಮನೆಗೆ ಕಾಲಿಟ್ಟಿರೋದು. ಇದು ನನ್ನ ಸುದ್ದಿ ಬರಬಾರ್ದು, ಇನ್ಯಾವುದೇ
ಚಾನಲ್ ಆಗಲಿ ಕಂಪ್ಲೇಂಟೇ ಆಗಲಿ ಎಲ್ಲಿಗೂ ಹೋಗ್ಬಾರ್ದು ಅಂತ ವಾಮಾಚಾರ ಮಾಡಿಸ್ಕೊಂಡು ಬಂದಿದ್ದಾರೆ. ಇದು ಪ್ರೂಫು. ಬಂದಂತಹ ಚಂದ್ರಶೇಖರ್ನ ನೀವು ಇಷ್ಟೆಲ್ಲ ಗೊತ್ತಿಲ್ಲ ಅಂತ ಕಳೆದ ವಾರವೂ ಹೇಳಿದಂಥ ಚಂದ್ರಶೇಖರ್ನ ನೀವು ಒಳಗಡೆ ಬಿಟ್ಕೊಂಡ್ರಿ. ಬಂದಂಥ ನಡುವೆ ಮಾತುಕತೆ ಹೇಗೆ? ಮಾತುಕತೆ ಅಂದರೆ ಹೇಳಿದರು, ನಿನ್ನ ನೋಡ್ಕೊತೀನಿ ಅಂತ ಹೇಳಿದರು. ಬಟ್ ನಾನು ತಾಲಿ ಕಟ್ಟಕ್ಕೆ ರೆಡಿ ಇಲ್ಲ ಅಂತ ಹೇಳಿದರು. ಅದೇ ವಿಚಾರಕ್ಕೆ ಜಗಳ ಆಯಿತು. ನಂದು ಚೈನೆಲ್ಲ ಕಿತ್ತಾಕಿ ರಾದಂತ ಮಾಡಿ ರಂಪಾಟ ಮಾಡಿ ನೆನ್ನೆ ಹೋದರು. ನೆನ್ನೆ ಬೆಳಗ್ಗೆ ಹೋದರು. ಚಂದ್ರಶೇಖರ್ ಕೊನೆಯದಾಗಿ ಎಚ್ಚರಿಸಿದ್ದೀವಿ, ನಿನ್ನ ಮಗನ ಸಾಯಿಸ್ತೀನಿ, ನಾನು ಮಾತ್ರ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋದರು. ಕಾರಣ ಇದೇ ಥರ, ಹಿಂಗೆ ನನ್ನ ಬೇರೆ ಮದುವೆ ಆಗಕ್ಕೆ ಬಿಡಲ್ಲ, ಊರಲ್ಲೆಲ್ಲ ಬಂದು ಗಲಾಟೆ ಮಾಡಿದ್ಲು, ನನ್ನ ಮರ್ಯಾದೆ ಹೋಯ್ತು, ರೆಪ್ಯುಟೇಷನ್ ಹೋಯ್ತು ಅಂತ ಅವರು ಹೇಳ್ತಿದ್ದಾರೆ. ನನಗೆ ರೆಪ್ಯುಟೇಷನ್ ಹೋಗಿಲ್ವಾ? ನನ್ನ ಮರ್ಯಾದೆ ಏನಾಗಬೇಕು? ಇವತ್ತು ಇವರು ಬಿಟ್ಟೋದ್ರು ಅಂತ ಬೇರೆ ಜನ ತಪ್ಪಾಗಿ ತಿಳಿಯಲ್ವಾ? ಅಕ್ಕಪಕ್ಕದ ಜನ ನನಗೆ ಗೊತ್ತಿಲ್ಲ. ಇವರೇ ಗಂಡ ಅಂತ ಒಪ್ಕೊಂಡಿದ್ದೀನಿ, ಇವರೇ ಬರಬೇಕಷ್ಟೆ. ನಾನು ಯಾವುದೇ ಥರ ತಪ್ಪು ಮಾಡಿಲ್ಲ. ನನ್ನ ಚಂದ್ರಶೇಖರ್ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನಂಗೆ ನ್ಯಾಯ ಸಿಗಬೇಕಷ್ಟೆ. ನನಗೆ ಏನಾದರೂ ಪರವಾಗಿಲ್ಲ, ನನ್ನ ಮಗಂಗೆ ಏನಾಗ್ದವ್ರು ಸಾಕು, ನಂಗೆ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಏಕೆಂದರೆ ನಾನು ತಪ್ಪು ಮಾಡಿರೋದಕ್ಕೆ ನನ್ನ ಮಗ ಶಿಕ್ಷೆ ಅನುಭವಿಸೋದು ನನಗಿಷ್ಟ ಇಲ್ಲ. ಇವ್ರು ಬಂದಿದ್ದಾರೆ, ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ದಾರೆ, ನನಗೆಲ್ಲ ನಂಬಿಸಿ ಮೋಸ ಮಾಡಿದ್ದಾರೆ. ಯಾವ ಒಂದು ಹೆಣ್ಮಗಳು ಇಲ್ಲಿ ಗಂಟ ಬರೋಕ್ಕೆ ಸಾಧ್ಯ ಇಲ್ಲ. ಅನ್ಯಾಯ ಆಗೈತೆ. ನನಗೆ ನ್ಯಾಯ ಕೊಡಿಸ್ಕೊಡಿ ಪ್ಲೀಸ್, ನ್ಯಾಯ ಕೊಡಿಸ್ಕೊಡಿ.